ನನ್ನ ಹೆಸರು ಜಿ.ಎಚ್. ಕವಿತಾ. ಶ್ರೀ ಗುರುಪಾದೇಶ್ವರ ಪ್ರೌಢಶಾಲೆ ಸಾಣಿಹಳ್ಳಿ. ವಿಷಯ ಗಣಿತ. ಅಧ್ಯಾಯ 5 ಸಮಾಂತರ ಶ್ರೇಣಿಗಳು. ಅಧ್ಯಾಯ 5 ಸಮಾಂತರ ಶ್ರೇಣಿಗಳು. ಸಮಾಂತರ ಶ್ರೇಣಿ ಎಂದರೇನು ನೋಡೋಣ. ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದು ಸಮಾಂತರ ಶ್ರೇಣಿ ಎನ್ನುವರು. ಸಮಾಂತರ ಶ್ರೇಣಿ ಎಂದರೆ ಶ್ರೇಣಿ ಎಂದರೆ ಮೊದಲು ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದನ್ನು ಸಮಾಂತರ ಶ್ರೇಣಿ ಎನ್ನುವರು. ಸಮಾಂತರ ಶ್ರೇಣಿ ಎಂದರೆ ಮೊದಲ ಪದವನ್ನು ಹೊರತುಪಡಿಸಿ ಎಂದರೆ ಯಾವುದೇ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಆದರೆ ಪ್ರತಿಯೊಂದು ಪದವನ್ನು ಪಡೆಯಲು ಅಂದರೆ ಯಾವುದೇ ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸಿದರೆ ಅದು ಸಮಾಂತರ ಶ್ರೇಣಿ ಎನ್ನುತ್ತೇವೆ. ಸ್ಟಾರ್ಟ್. ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಎ ಅಥವಾ A1 ಇಂದ ಗುರುತಿಸುತ್ತೇವೆ. A2, A3, A4, A20 ಮುಂತಾದವುಗಳನ್ನು AN ವರೆಗೂ AN ಅಂದರೆ ಸಮಾಂತರ N ನೇ ಪದ ಅಥವಾ ಕೊನೆಯ
ಪದ ಎಂದು ಕರೆಯುತ್ತೇವೆ. ಸಮಾಂತರ ಶ್ರೇಣಿಯ ಮೊದಲನೇ ಪದವನ್ನು ಎ ಅಥವಾ ಎ1 ಇಂದ ಗುಣಿಸುತ್ತೇವೆ. ಎ2, ಎ3, ಎ4, ಎ20 ಮುಂತಾದವುಗಳನ್ನು ಬರೆಯಬಹುದು. ಎನ್ ವರೆಗೂ ಎನ್ ಅಂದರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ ಅಥವಾ ಕೊನೆಯ ಪದ ಎಂದು ಕರೆಯುತ್ತೇವೆ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಇಂದ ಗುರುತಿಸುತ್ತೇವೆ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಡಿ ಇಂದ ಗುರುತಿಸುತ್ತೇವೆ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಸೂತ್ರ ಡಿ ಈಕ್ವಲ್ ಟು A2 minus A1, D equal to AQ minus A square, A3 minus A2, D equal to A4 minus A3. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ನೋಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A, A plus D, A plus 2D, A plus 3D. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A, A plus D, A plus 2D, A plus 3D. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸೂತ್ರ ನೋಡಿದ್ರಲ್ಲ. ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಇಂದ ಡಿ A2 ಸಮಾಂತರ ಶ್ರೇಣಿಯ A1 ನಿಂದ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಯ A3 ಪದವನ್ನು A ಮೈನಸ್ A2 ಪದದಿಂದ A3 ಕಳೆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಬರುತ್ತದೆ. ಸಮಾಂತರ ಶ್ರೇಣಿಯ
ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಸಾಮಾನ್ಯ ವ್ಯತ್ಯಾಸದ ಸೂತ್ರವನ್ನು ತಿಳಿದುಕೊಂಡಿದ್ದೀರಿ. ಈಗ ನಾನು ಸಮಾಂತರ ಶ್ರೇಣಿಯ ಲೆಕ್ಕವನ್ನು ಬಿಡಿಸಲಿದ್ದೇನೆ. ಈಗ ನಾವು ಸಮಾಂತರ ಶ್ರೇಣಿಯ 2 ಉದಾಹರಣೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ನನ್ನ ಗೆಳತಿಗೆ ನಾನು 2 ಕಲ್ಲುಗಳನ್ನು ಕೊಡುತ್ತೇನೆ. ನಂತರದಲ್ಲಿ ಮತ್ತೆ 2 ಕಲ್ಲುಗಳನ್ನು, ನಂತರ 2 ಕಲ್ಲುಗಳನ್ನು, ನಂತರ 2 ಕಲ್ಲುಗಳನ್ನು, ನಂತರ 2 ಕಲ್ಲುಗಳನ್ನು. ಹಾಗಾದರೆ ನಾನು ನನಗೆ ಎಷ್ಟು ಕಲ್ಲುಗಳನ್ನು ಕೊಟ್ಟೆ? 10. ಮೊದಲಿಗೆ ನನ್ನ ಗೆಳತಿಗೆ 2 ಕಲ್ಲುಗಳನ್ನು ಕೊಟ್ಟೆನು, ನಂತರ 2 ಕಲ್ಲು ಕೊಟ್ಟೆನು. ಅಂದರೆ ಈಗ 2ಕ್ಕೆ ಮತ್ತೆ 2 ಸೇರಿಸಿದ 4 ಆಗುತ್ತೆ. ಮತ್ತೆ 2 ಕಲ್ಲು ಕೊಟ್ಟೆ 6 ಆಗುತ್ತೆ. ಮತ್ತೆ 8, 10. ಇದು ಸಮಾಂತರ ಶ್ರೇಣಿಯೇ? ಸಮಾಂತರ ಶ್ರೇಣಿ ಅಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಒಂದೇ ಇದ್ದರೆ ಅದು ಸಮಾಂತರ ಶ್ರೇಣಿ ಒಂದೇ ಆಗಿರುತ್ತೆ. ಸಮಾಂತರ ಶ್ರೇಣಿ ಹೌದು ಅಂತ ತಿಳ್ಕೋಬಹುದು. ಅದೇ ರೀತಿ ಸಮಾಂತರ ಇದು ಸಮಾಂತರ ಶ್ರೇಣಿಯೇ? ಹೌದು, ಸಮಾಂತರ ಶ್ರೇಣಿ. ಅದೇ ಸಮಾಂತರ ಶ್ರೇಣಿ ಅಂತ ನಾವು ಕಂಡುಹಿಡಿಯಬಹುದು. ಈಗ ನನ್ನ ಗೆಳತಿ ಆಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಸೂತ್ರವನ್ನು ಹೇಳಿದ್ರು. ಯಾವುದದು? D = D equals A1 A2 minus A1. ಈಗ ಇದು D = A2 minus A1 ಅಂದ್ರೆ A2 ಅಂದ್ರೆ ಏನು? A2 ಅಂದ್ರೆ ಸಮಾಂತರ ಶ್ರೇಣಿಯ ಎರಡನೆಯ ಪದ A2 ಆಗಿರುತ್ತದೆ. ಮೊದಲನೆಯ ಪದ A1, ಅದೇ ರೀತಿ ಮೂರನೇ ಪದ A3, ನಾಲ್ಕನೇ ಪದ A4, ಐದನೇ ಪದ A5 ಹೀಗೆ ಕಂಟಿನ್ಯೂ ಇರುತ್ತೆ ಏರಿಯಾವರೆಗೂ. ಅಂದ್ರೆ ಅವ್ರು ಏನು ಕೊಟ್ಟಿರ್ತಾರೆ A1 ಸಂಖ್ಯೆ ಕಂಡುಹಿಡಿದ್ರೆ ನಾವು ಎಷ್ಟು ಸಂಖ್ಯೆ ಅಷ್ಟು ಕಂಡುಹಿಡಿಬೇಕು. ಅದರಲ್ಲಿ ಏನು ಇಷ್ಟು ನೀವು ಮೊದಲು 2 ಪದ ಕಂಡುಹಿಡಿದ್ರೆ 2 ಪದ ಕಂಡುಹಿಡಿಬೇಕು, 3 ಪದ ಕಂಡುಹಿಡಿದ್ರೆ 3 ಪದ ಕಂಡುಹಿಡಿಬೇಕು. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಮೊದಲನೇ ಪದ ಏನಿರುತ್ತದೆ, ಈಗ 2 ಅಥವಾ 3, 4 ಹಿಂಗೆಲ್ಲ ಇರ್ತವೆ. ಅದರಲ್ಲಿ ಮೊದಲನೇ ಪದ ಏನಿರುತ್ತೆ ಅದು A ಆಗಿರುತ್ತೆ ಅಥವಾ A1 ಆಗಿರುತ್ತದೆ. ಈಗ A2 ಎಷ್ಟು? ಈ A2 ಅಂದ್ರೆ ಇಲ್ಲೆಗಳು ಸಂಖ್ಯೆ ಹಾಕಿರ್ಬೇಕು, ಇಲ್ಲ ಬೇರೆ ಇಲ್ಲಿರುವ ಸಂಖ್ಯೆ ಎರಡನೆಯ ಪದನೇ A2 ಆಗಿರುತ್ತದೆ, ಮೂರನೇ ಪದ A6 ಈ ತರ. ಹಾಗಾದ್ರೆ 4ರಿಂದ 2 ಕಳೆಯಬೇಕಾದ್ರೆ A1 4 minus 2 equals 2. 4ರಲ್ಲಿ 2 ಕಳೆದ್ರೆ 2. ಅದೇ ರೀತಿ ಚಿಹ್ನೆ ಹಾಕಂಗಿಲ್ವಾ ನಾವು? ಈಗ ಯಾಕಂದ್ರೆ ಈಗ ಮೈನಸ್ ಇಲ್ಲಿ ಇತ್ತು ದೊಡ್ಡ ಅಂಕಿ ಚಿಹ್ನೆ, ನಾವು ಚಿಹ್ನೆಗಳನ್ನು ಮಾತ್ರ ನೋಡ್ಕೋಬೇಕು. ಸಣ್ಣ ಅಂಕಿ ಚಿಹ್ನೆ ಮೈನಸ್ ಇದೆ, ಇಲ್ಲಿ ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಆಗಿದೆ. ಅದಕ್ಕೋಸ್ಕರ ನಾವು ದೊಡ್ಡ ಅಂಕಿ ಚಿಹ್ನೆ ಪ್ಲಸ್ ಇದ್ರೆ ಪ್ಲಸ್ ಹಾಕ್ಬೇಕು, ಮೈನಸ್ ಇದ್ರೆ ಮೈನಸ್ ಹಾಕ್ಬೇಕು. ಹಾಗಾದ್ರೆ ನಾವು ಈ ಕಳುತ್ರಿ ಆ ದೊಡ್ಡ ಅಂಕಿಯ ಚಿಹ್ನೆ ಇರುತ್ತೆ ಆ ಚಿಹ್ನೆ ಈಗ ದೊಡ್ಡ ಅಂಕಿಯ ಚಿಹ್ನೆ ಪ್ಲಸ್ ಐತೆ, ಹಾಗಾಗಿ ನಾವು 2 ಹಾಕಿದ್ರೆ ನಡೀತೇವೆ. ಅದೇ ರೀತಿ ಇನ್ನೊಂದು ಸೂತ್ರ D equals A2 A3 minus A2. ಈಗ A3 ಎಷ್ಟಪ್ಪ ಅಂತಂದ್ರೆ 6. 6ರಲ್ಲಿ ಮೈನಸ್ A2 4. 6ರಲ್ಲಿ 4 ಕಳೆದ್ರೆ 2. ಅದೇ ರೀತಿ ಇನ್ನೊಂದು D equals A4 ಮೈನಸ್ A5 minus A4. ತಪ್ಪಾಗುತ್ತಿದೆ, ಯಾಕಂದ್ರೆ ಈಗ ನಾನು ಬರೆದ್ರೆ ಸರಿಯೇ ತಪ್ಪಿದೆ. ಯಾಕಂದ್ರೆ ಇಲ್ಲಿ D = A2 minus A1, ಈ D = A3 minus A2 ಆಯ್ತಂದ್ರೆ ಇಲ್ಲಿ ನಾವು A5 ಬರ್ಕೋಬಾರ್ದು, A4 minus A3 ಬರ್ಕೋಬಹುದು. ಸಮಾಂತರ ಶ್ರೇಣಿಯ A4 ಬೆಲೆ ಯಾವುದು? A4 ಬೆಲೆ ಅಂದ್ರೆ 8, A3 ಬೆಲೆ ಅಂದ್ರೆ 6. 8ರಲ್ಲಿ 6 ಕಳೆದ್ರೆ ಎಷ್ಟು? 2. ಅದೇ ರೀತಿ ಇನ್ನೊಂದು D equals A5 minus A4. A5 ಬೆಲೆ ಎಷ್ಟು? 10. ಮೈನಸ್ ಇದೆ ಮೈನಸ್ ಹಾಕ್ಬೋದು. A4 ಬೆಲೆ 8. 8ರಲ್ಲಿ 10 ಕಳೆದ್ರೆ 2. ಇದರಲ್ಲಿ ಈಗ ಸಾಮಾನ್ಯ ವ್ಯತ್ಯಾಸ 3ರಲ್ಲೂ 2 ಇದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಹೌದೋ ಇಲ್ಲೋ ಅಂತ ತಿಳ್ಕೋಬಹುದು. ಸಮಾಂತರ ಶ್ರೇಣಿ ಹೌದು. ಸಾಮಾನ್ಯ ಸಂಖ್ಯೆ 3 ಅಂದ್ರೆ ಅವ್ರು ಎಷ್ಟು ಇರ್ತಾರೆ ಅದ್ರಾಗೂ 3 ಸಂಖ್ಯೆ ಒಂದೇ ಸಂಖ್ಯೆ ಬಂದ್ರೆ ಅದು ಸಮಾಂತರ ಶ್ರೇಣಿ. ಅದೇನು ಬೇರೆ ಬೇರೆ ಬಂದ್ರೆ ಅದು ಸಮಾಂತರ ಶ್ರೇಣಿ ಅಲ್ಲ ಅಂತ ಗುರುತಿಸಬೇಕು. ಈಗ ನಾವು ಸಮಾಂತರ ಶ್ರೇಣಿ ಅಂತ ಕಂಡಿದ್ದೀವಲ್ಲ, ಸಮಾಂತರ ಶ್ರೇಣಿ ಇದು ಬೇಕಾದ್ರೆ ಏನೇನು ಮಾಡಬೇಕು ಅಂದ್ರೆ ಸಮಾಂತರ ಶ್ರೇಣಿ ಇಲ್ಲದ್ರೆ ನಾವು ಏನು ಮಾಡಬೇಕು ಅದನ್ನ ಲೆಕ್ಕ ತಗೋಬೇಕು. ಏನು ಮಾಡಬೇಕು ಅಂದರೆ ಈಗ ಒಂದು ಲೆಕ್ಕ ಹೇಳಿ. ಉದಾಹರಣೆ 3 9 1 4 5. ಇದೀಗ ಸಮಾಂತರ ಶ್ರೇಣಿ ಹೌದಾ ಇಲ್ಲ ಅಂತ ಕಂಡುಹಿಡಬೇಕು. ಹಾಗಾದರೆ ಮೊದಲಿಗೆ D equals
ಎಷ್ಟಿದೆ 9 ಮೈನಸ್ 3 ಎಷ್ಟಾಗುತ್ತೆ 6. ಅದೇ ರೀತಿ ಬಿ ಈಕ್ವಲ್ಸ್ A3 ಮೈನಸ್ A2 A3 ಎಷ್ಟಿದೆ 1 ಇದೆ ಮೈನಸ್ A2 9 ಇದೆ 9 ಕಳೆದ್ರೆ 8. ಅದೇ ರೀತಿ ಇನ್ನೊಂದು ಡಿ ಈಕ್ವಲ್ಸ್ ಈಗ ನಾವು ದೊಡ್ಡ ಚಿಹ್ನೆ ಯಾವ್ದು ಆ ಸಂಖ್ಯೆ ಆಗಬೇಕು ನಾವು ಮೈನಸ್ ಆಗುತ್ತಲ್ಲ ಮೈನಸ್ ಎಂದು ಮೈನಸ್ ಡಿ ಈಕ್ವಲ್ಸ್ A4 ಮೈನಸ್ A3 A4 ಎಷ್ಟಿದೆ 4 ಮೈನಸ್ 1 1 4 ಕಳೆದ್ರೆ 3 ನೆಕ್ಸ್ಟ್ ಡಿ ಈಕ್ವಲ್ಸ್ A5 ಮೈನಸ್ A4 A5 ಎಷ್ಟಿದೆ 5 ಮೈನಸ್ A4 ಎಷ್ಟಿದೆ 4 ಅಲ್ಲಿ 1 ಕಳೆದ್ರೆ 1. ಈ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ 6 8 3 1 ಈ ಮೂರಲ್ಲೂ ಸಾಮಾನ್ಯ ಒಂದೇ ಇಲ್ಲ, ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳ್ಬೋದು. ಈಗ ನಾವು ಸಮಾಂತರ ಶ್ರೇಣಿ ಅಂತ ಕಂಡಿಡ್ತೀವಿ, ಆದ್ರೆ ಇವ್ರ ಮಧ್ಯೆ ಇಷ್ಟಿಷ್ಟು ವ್ಯತ್ಯಾಸ ಐತಿ ಅಂದ್ರೆ ನಾವ್ ಏನ್ ಮಾಡ್ಬೇಕು, ಏನ್ ಕಂಡಿಡ್ಬೇಕು? ಅದೇ ಡಿ ಈಕ್ವಲ್ಸ್ ಇದೆ, ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಅಂತ ಇದೆ. ಅಂದ್ರೆ ಕೊನೆ ಸಂಖ್ಯೆಯಿಂದ ಮುಂದಿನ ಸಂಖ್ಯೆ ಕೂಡಿಸ್ಬೇಕು, ಈಗ ಕಳೆದ್ರೆ ಈಗ ನಾವು ಕೂಡಿಸ್ಬೇಕು. ಈಗ ನಿಮಗೆ ಬೇರೆ ಎ ಬೆಲೆ ಮತ್ತು ಡಿ ಬೆಲೆ ಕೊಟ್ಟಾಗ ಎ ಬೆಲೆ ಈಗ ಎ ಬೆಲೆ 10 ಕೊಟ್ಟಿರ್ತಾರೆ, ಡಿ ಬೆಲೆ 2 ಕೊಟ್ಟಿರ್ತಾರೆ. ಈಗ ನಿಮಗೆ ಎ ಮತ್ತು ಡಿ ಬೆಲೆ ಕೊಟ್ಟಾಗ ಎರಡು ಪದಗಳನ್ನು ಕಂಡುಹಿಡಿಯಿರಿ ಅಂತ ಅಂದಾಗ ಅವಾಗ ಏನು ಮಾಡ್ಬೋದು ಅಂತ ಲೆಕ್ಕನೂ 2 ಬಿಡಿಸೋಣ. ಅದಕ್ಕೂ ಸೂತ್ರ ಐತೆ, ಅದಕ್ಕೂ ಒಂದು ಸೂತ್ರ ಇದೆ. ಸಮಾಂತರ ಶ್ರೇಣಿಯ ಇನ್ನೊಂದು ಉದಾಹರಣೆ ಹೇಳ್ತೀನಿ. ರೀನಾ ಉದ್ಯೋಗ ಒಂದಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ಆಯ್ಕೆಯಾಗುತ್ತಾಳೆ. ಅವಳಿಗೆ ಪ್ರತಿ ತಿಂಗಳು 8,000 ಸಂಬಳ ಇರುವ ಹಾಗೂ ರು 500 ವಾರ್ಷಿಕ ಬಡ್ಡಿ ಇರುವ ಕೆಲಸ ದೊರೆಯಿತು. ಅವಳ ಸಂಬಳವು 1ನೇ 2ನೇ 3ನೇ ವರ್ಷಗಳ ಕ್ರಮವಾಗಿ 8,500 9,500 ಹೀಗೆ ಅವಳಿಗೆ ಸಂಬಳ ದೊರೆಯುತ್ತದೆ. ಇದರಲ್ಲಿ ಸಾಮಾನ್ಯ ಸಮಾಂತರ ಶ್ರೇಣಿ ಹೌದು ಇಲ್ಲ ಅಂತಂದ್ರೆ ಹೌದು. ಯಾಕಪ್ಪ ಅಂತಂದ್ರೆ ಮಧ್ಯೆ 500 ಹೆಚ್ಚಿಗೆ ಆಗ್ತಾ ಇದೆ. ಅವಳು ನಿರ್ದಿಷ್ಟ ಸಂಬಳ 2,000, ಅದಕ್ಕೆ ಪ್ರತಿ ತಿಂಗಳು 500 ಸೇರ್ಪಡೆ ಆಗ್ತಾ ಹೋಗಿದೆ. ಮತ್ತೆಲ್ಲರ ಮಧ್ಯೆ 500 ಕೊಡೋದ್ರಲ್ಲಿ 400 300 200 ಈ ತರ ಬದಲಾಗ್ತಾ ಹೋದ್ರೆ ಅದು ಸಮಾಂತರ ಶ್ರೇಣಿ ಆಗಲ್ಲ. ಈಗ ಒಂದು ಲೆಕ್ಕ ಮಾಡೋಣ. ಎದ ಬೆಲೆ 10, ಡಿ ದ ಬೆಲೆ 20. ಇವೆರಡನ್ನು ಕೊಟ್ಟಾಗ ಮುಂದಿನ 2 ಪದಗಳನ್ನು ಕಂಡುಹಿಡಿಯಿರಿ. ಎದ ಬೆಲೆ 10 ಕೊಟ್ಟಾರೆ, ಡಿ ದ ಬೆಲೆ 20 ಕೊಟ್ಟಿದ್ದಾರೆ ನಮಗೆ. ಹಾಗಾದ್ರೆ ನಾವು ಈಗ ಮೊದಲಿಗೆ ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d. ಈ ಸೂತ್ರ ಅಪ್ಲೈ ಮಾಡಿದರೆ ನಮಗೆ ಮುಂದಿನ 2 ಪದಗಳು ಸಿಗ್ತವೆ. ಎ ದ ಬೆಲೆ 10, ಅದು ಮೊದಲನೆಯ ಪದ ಆಗಿರುತ್ತದೆ. ಮತ್ತೆ 10 ಪ್ಲಸ್ 20 ಡಿ ದ ಎ ದ ಬೆಲೆ 10 ಪ್ಲಸ್ 2 ಇಂಟು 20 ಎ 10 ಪ್ಲಸ್ 3 ಇಂಟು 20. ಈಗ ಗುಣಿಸ್ಕೊಂಡು ಹೋಗೋಣ. ಮೊದಲನೆಯ ಪದ 10, ಎರಡನೆಯ ಪದ 30. 10 ಪ್ಲಸ್ 20 30. 22 40 ಪ್ಲಸ್ 10 50 ಆಗಿದೆ. 50. ಅದೇ ರೀತಿ 3 ಇಂಟು 20 ಎಷ್ಟು? 60. 60 ಪ್ಲಸ್ 10 70. 70. ಈಗ ಮೊದಲನೆಯ ಪದ A1 ಈಕ್ವಲ್ಸ್ 10, A2 ಈಕ್ವಲ್ಸ್ 30, A3 ಈಕ್ವಲ್ಸ್ 50, A4 ಈಕ್ವಲ್ಸ್ 70. ಇದರ ಸಾಮಾನ್ಯ ವ್ಯತ್ಯಾಸ ಎಷ್ಟು? A1 ಸಾಮಾನ್ಯ ಇದರಲ್ಲಿ ಸಮಾಂತರ ಶ್ರೇಣಿ ಇದು. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು
20 ಯಾಕಂದ್ರೆ 10 ಇಲ್ಲಿ 20 ಇದೆ, ಇಲ್ಲಿ 20, 30ಕ್ಕೆ 20 ಕೊಡಿಸಿದ್ರೆ 50, 50ಕ್ಕೆ 20 ಕೊಡಿಸಿದ್ರೆ 60. ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ 20. ಈಗ ನಾವು ಅಭ್ಯಾಸದ ಒಂದು ಲೆಕ್ಕವನ್ನು ಬಿಡಿಸೋಣ. ಈಗ ಅಭ್ಯಾಸ 5.1ನೇ ಲೆಕ್ಕ ಬಿಡಿಸ್ತೇನೆ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ? ಮೊದಲನೆಯದು, ಒಂದು ಟ್ಯಾಕ್ಸಿಯ ಬಾಡಿಗೆಗೆ ಮೊದಲ ಕಿಲೋಮೀಟರ್ಗೆ 15 ರು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8ರಂತೆ ಇರುತ್ತದೆ. ಈಗ ಸಮಾಂತರ ಶ್ರೇಣಿ ಮಾಡ್ಕೊಳ್ಳೋಣ. ಈಗ ಒಂದು ಟ್ಯಾಕ್ಸಿ ಹೋಗ್ತಿದೆ ಅಂತ ಅಂದ್ರೆ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ರು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 15 ರಂತೆ ಇರುತ್ತದೆ. ಈಗ ಒಂದು ಟ್ಯಾಕ್ಸಿ ಬಾಡಿಗೆಗೆ ಮೊದಲ ಕಿಲೋಮೀಟರ್ಗೆ 15 ರು, ನಂತರದಲ್ಲಿ 8 ಹೆಚ್ಚಿಗೆ ಆಗ್ತಾ ಹೋಗುತ್ತೆ. 15 ಸೇರಿಸಿದ್ರೆ ಎಷ್ಟು? 23. 23ಕ್ಕೆ ಮತ್ತೆ ಸೇರಿಸಿದ್ರೆ ಎಷ್ಟಾಗುತ್ತೆ? 31. 31ಕ್ಕೆ ಸೇರಿಸಿದ್ರೆ 39. 39. ಈಗ ಇದರ ಮೊದಲನೇ ಪದ ಯಾವುದು? 15. ಎರಡನೆಯ ಪದ 23. ಮೂರನೆಯ ಪದ 31. ನಾಲ್ಕನೇ ಪದ 39. ಈಗ ಲೆಕ್ಕ ಏನು ಕೇಳಿದಾರಪ್ಪ ಅಂದ್ರೆ ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆಯೇ? ಸಮಾಂತರ ಶ್ರೇಣಿ ಹೌದು. ಏಕೆಂದರೆ ದಿನ 1 ಕಿಲೋಮೀಟರ್ಗೆ ಅಷ್ಟೇ 15 ರೂಪಾಯಿ ಹಾಕ್ತಾನವನು, ನಂತರ ಪ್ರತಿ ಕಿಲೋಮೀಟರ್ಗೆ 8ರಂತೆ ಹೆಚ್ಚಿಗೆ ಆಗ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಮೊದಲನೆಯ ಪದವು 15, ಎರಡನೆಯ ಪದವು 23, ಮೂರನೆಯ ಪದವು 31, ನಾಲ್ಕನೆಯ ಪದವು 39. ಈಗ ನಾವು ಬಿಡಿಸ್ಕೊಳ್ಳೋಣ ಸಾಮಾನ್ಯ ವ್ಯತ್ಯಾಸ. D = A2 - A1 ಎಷ್ಟಾಗುತ್ತಪ್ಪ ಅಂತಂದ್ರೆ 23ರಲ್ಲಿ -15 ಕಳೆದ್ರೆ ಎಷ್ಟು? 8. 8. ನಂತರ D = A3 - A2 A3 ಏನಪ್ಪ ಅಂದ್ರೆ 31 - 23 ಕಳೆದ್ರೆ 8 ಬರುತ್ತೆ. ನಂತರ D = A4 - A3 A4 ಎಷ್ಟಿದೆಯಪ್ಪ ಅಂತ ಅಂದ್ರೆ 39. 39ರಲ್ಲಿ -31 ಕಳೆದ್ರೆ 8. ಆದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ. ಅದೆಷ್ಟಪ್ಪ ಅಂತಂದ್ರೆ 8. ಹಾಗಾಗಿ ಇದು ಸಮಾಂತರ ಶ್ರೇಣಿ ಹೌದು. ಈಗ ಎರಡನೆಯದು, ಮೊದಲನೆಯ ಪದ A, ಸಾಮಾನ್ಯ ವ್ಯತ್ಯಾಸ D. ಈ ಕೆಳಗಿನಲ್ಲಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ. A ಮತ್ತು D ಬೆಲೆ ಕೊಟ್ಟಾಗ 4 ಪದಗಳನ್ನು ಕಂಡುಹಿಡಿಯೋಣ. ಅದರಲ್ಲಿ ಒಂದನೇದು A ದ ಬೆಲೆ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 10. A ದ ಬೆಲೆ 10, D ದ ಬೆಲೆನೂ ಸಹ 10 ಕೊಟ್ಟಿದ್ದಾನೆ. ಈಗ ಲೆಕ್ಕ ಮಾಡೋಣ. ಸೂತ್ರ ಏನಪ್ಪ ಅಂತಂದ್ರೆ ಈಗ ಮುಂದಿನ 4 ಪದಗಳನ್ನು ಕಂಡುಹಿಡಬೇಕಾದ್ರೆ ಒಂದು ಸೂತ್ರ ಇದೆ. A, A + B, A + 2D, A + 3D. ಈಗ ಸೂತ್ರನ ಅಪ್ಲೈ ಮಾಡೋಣ. A ಎಷ್ಟಿದೆ? 10 ಇದೆ. 10 + 10, A ದ ಬೆಲೆ 10 ಪ್ಲಸ್ ಚಿಹ್ನೆ 2 ಇಂಟು D ದ ಬೆಲೆ 10, A ದ ಬೆಲೆ 10 ಪ್ಲಸ್ 3 ಇಂಟು D ದ ಬೆಲೆ 10. ಈಗ ಬಿಡಿಸೋಣ. ಮೊದಲನೆಯ A1 = 10, A2 = 20, A3 = 30, A4 = 40. ಇದರ ಸಾಮಾನ್ಯ ವ್ಯತ್ಯಾಸವು 10 ಇದೆ. ಹಾಗಾಗಿ ಇದು ಸಮಾಂತರ ಶ್ರೇಣಿ ಹೌದು. ಈಗ ನಾವು ಏನು ತಿಳ್ಕೊಂಡಪ್ಪ ಅಂತ ಅಂದ್ರೆ A ಮತ್ತು D ದ ಬೆಲೆ ಕೊಟ್ಟಾಗ ಸಮಾಂತರ
ಶ್ರೇಣಿ ಹೌದೋ ಇಲ್ಲ ಅಂತ ತಿಳಿದುಕೊಂಡಿದ್ದೇವೆ. ಮತ್ತು ಸಮಾಂತರ ಶ್ರೇಣಿಯನ್ನು ಕೊಟ್ಟಾಗ ಅದರ ಸಾಮಾನ್ಯ ವ್ಯತ್ಯಾಸ ಎಷ್ಟು, ಅದರ ಸಾಮಾನ್ಯ ವ್ಯತ್ಯಾಸ ಹೌದೋ ಇಲ್ಲೋ ಅಂತ ಕಂಡುಹಿಡಿದನ್ನು ಕಲಿತಿದ್ದೇವೆ. ಈಗ ನನ್ನ ಗೆಳತಿ ಕವಿತಾ ಇನ್ನಷ್ಟು ಅಭ್ಯಾಸದಲ್ಲಿ ಬರುವ ಲೆಕ್ಕಗಳನ್ನು ಬಿಡಿಸಲಿದ್ದಾಳೆ. ಇಲ್ಲಿವರೆಗೂ ನಾವು ಸಮಾಂತರ ಶ್ರೇಣಿಗಳು ಎಂದರೇನು, ಅದ್ರ ಬಗ್ಗೆ ನಮ್ಮ ಗೆಳತಿಯರಿಗೂ ಅದರ ಉದಾಹರಣೆ ಕೊಟ್ಟು ತೋರಿಸಿದ್ರು, ಲೆಕ್ಕವನ್ನು ಮಾಡಿದ್ರು. ಮೊದಲು ನಾವು ಸಮಾಂತರ ಶ್ರೇಣಿ ಎಂದರೇನು ನೋಡ್ಕೊಳ್ಳೋಣ. ಅವರು ಮುಂಚೆ ಹೇಳಿದ್ರು, ಆದೇ ಹೆಸರನ್ನು ನೋಡೋಣ. ಮೊದಲ ಪದವು ಹೊರತುಪಡಿಸಿ ಪ್ರತಿಯೊಂದು ಪದ ಪಡೆಯಲು ಅದರ ಹಿಂದಿನ ಪದ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದನ್ನು ಸಮಾಂತರ ಶ್ರೇಣಿ ಎನ್ನುವರು. ಅಂದರೆ ಮೊದಲ ಪದ ನಾವು ಯಾವುದೇ ಒಂದು ಸಂಖ್ಯೆಯಲ್ಲಿ 5ರಲ್ಲಿ 6ರಲ್ಲಿ ಯಾರು ಮೊದಲ ಪದ ಇರುತ್ತೆ ಅದನ್ನು ಹೊರತುಪಡಿಸಿ ಅದರ ಹಿಂದಿನ ಸಂಖ್ಯೆ 6 ಐತಂದ್ರೆ ಅದು ಹಿಂದಿನ ಸಂಖ್ಯೆಯಿಂದ ನಾವು ಅದನ್ನು ನಿರ್ದಿಷ್ಟವಾಗಿ ಕೂಡಿಸಬೇಕು. ಹಾಗಾಗಿ ಅದನ್ನು ಶ್ರೇಣಿ ಎನ್ನುವರು. ಸಮಾಂತರ ಶ್ರೇಣಿಯ ಪದವನ್ನು A1 ಅಥವಾ A2 ಇಂದನೂ ಅದು ಸೂಚಿಸಬಹುದು. ಅದ ಮುಂದೆ A2 A3 ಈಗ ಅನೇಕ ಸಂಖ್ಯೆಗಳನ್ನು ಹಾಕಬಹುದು. A ಅಂದರೆ Z ವರೆಗೂ AN ವರೆಗೂ ಹಾಕಬಹುದು. A20 ಹಾಕಬಹುದು, A30 ಹಾಕಬಹುದು. ಈಗ ನಾವು ಅನೇಕ ಸಂಖ್ಯೆಗಳನ್ನು ಹಾಕಬಹುದು. ಅದರವರೆಗೂ ಎಂಡವರೆಗೂ ಗುರುತಿಸಬಹುದು. ಮತ್ತೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಸಮಾಂತರ ಶ್ರೇಣಿಯ ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3. ಹೀಗೆ ಅನೇಕ ಪದಗಳನ್ನು ನಾವು ಹಾಕಿ ಅದನ್ನು ಗುರುತಿಸಬಹುದು. ಅವರು ಕ್ವಶನ್ನಲ್ಲಿ ಅಭ್ಯಾಸದಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಹಾಕಿ ಅವ್ರು ಏನು ಕೇಳ್ತಾರೆ ಎಷ್ಟು. ಈಗ ಮೊದಲ ಸಮಾಂತರ ಶ್ರೇಣಿಯ ಎರಡನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟರೆ ನಾವು ಎರಡನೇ ಪದ ಅಷ್ಟೇ ಕಂಡುಹಿಡಬೇಕು, ಹೆಚ್ಚಿಗೆ ಆಗಿ ಕಂಡುಹಿಡಬಾರ್ದು. ಈಗ ಮತ್ತೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ನೋಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A plus B, 2 A plus B, 3 A plus B. ಈಗ ಎಷ್ಟೇ ಆದರೂ ಹಾಕ್ಬೋದು. 4 A plus B. ಈಗ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಎಷ್ಟಾದರೂ ಹಾಕಿ ಹೋಗ್ಬೋದು. ಹಾಗಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A, A plus B, 2 A plus B, 3 A plus B, 4 A plus B. ಇಲ್ಲಿವರೆಗೂ ನಾವು ಸಮಾಂತರ ಶ್ರೇಣಿಯ ಮೊದಲನೇ ಪದ A, ಎರಡನೇ ಪದ A, ಮೂರನೇ ಪದ A3. ಹಾಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A, A plus B, 2 A plus B, 3 A plus B, 4 A plus B. ಹೀಗೆ ನಾವು ಇಲ್ಲಿವರೆಗೂ ಮತ್ತೆ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ನೋಡೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ಅಂದರೆ ಸಮಾಂತರ ಶ್ರೇಣಿಯ ವ್ಯತ್ಯಾಸ A2 minus A1, ಎರಡನೇ A3 minus A2, A4 minus A3. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D A2 minus A1 ಮತ್ತೆ ಎರಡನೇ ವ್ಯತ್ಯಾಸ A3 minus A2, ಮೂರನೇ ವ್ಯತ್ಯಾಸ D A4 minus A3. ಈ ಮೂರು ಸಮಾಂತರ ಶ್ರೇಣಿ ಮೂರು ಒಂದೇ 6 ಮೂರು 6 ಆಗಿ ಏನೇ ಒಂದು ಸಂಖ್ಯೆ ಸಮನಾಗಿ ಬಂದರೆ ಅದು ಸಮಾಂತರ ಶ್ರೇಣಿ ಆಗುತ್ತೆ. ಇಲ್ಲದ ಸಮಾಂತರ ಶ್ರೇಣಿ ಅಲ್ಲ. ಇಲ್ಲಿವರೆಗೂ ನಮ್ಗೆ ಇಬ್ಬರು ಸಮಾಂತರ ಶ್ರೇಣಿ ಹೇಗಿರುತ್ತೆ ಅದು ಬಂದರೆ ಕರೆಕ್ಟ್ ಆಗಿ ತಗೊಂಡು ಇಲ್ಲಿವರೆಗೂ ತಿಳಿಸ್ಕೊಟ್ರು. ಹಾಗೆ ಎಲ್ಲ ಅಭ್ಯಾಸ ಉದಾಹರಣೆ ಕೊಟ್ಟರು, ಎಲ್ಲ ಲೆಕ್ಕವನ್ನು ಮಾಡಿ A ಮತ್ತು B ಬೆಲೆ ಕೊಟ್ಟಾಗ ಅದನ್ನು ಹೇಗೆ ಕಂಡುಹಿಡಬೇಕು ಅನೇಕ ಲೆಕ್ಕಗಳನ್ನು ಮಾಡಿ ಉದಾಹರಣೆ ಮೂಲಕ ತೋರಿಸ್ಕೊಟ್ರು. ಅವರಿಗೆ ಧನ್ಯವಾದ.